ನಮಸ್ಕಾರ. ನಮ್ಮ ತಂದೆ MG ತಿಮ್ಮೇಗೌಡ ಅಂತ. ಅದೇ ಅವ್ರಿಗೆ ಫುಲ್ಲು ಗಂಟ್ಲೆಲ್ಲ ನೋವು ಮತ್ತೆ ಪೇಯ್ನ್ ಜಾಸ್ತಿ ಆಯಿತು. ಆ ಟೈಮಲ್ಲಿ ಚೆಕ್ ಮಾಡ್ಸಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ನಿಯರೆಸ್ಟ್ ರಾಮನಗರ ಹಾಸ್ಪಿಟ್ಲಲ್ಲಿ ಅವರು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಮತ್ತೆ ಅದು ಏನು ಇದರಲ್ಲಿ ಲೇಸರಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಇವ್ರ ಏಜ್ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಬೇಡ, ಏನಕ್ಕೆ ಸುಮ್ಮನೆ ಏಜ್ ಆಗಿದೆ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ, ಬೇರೆ ಆಪ್ಷನ್ ಏನು ಮಾಡೋದು ಅಂದ್ಬಿಟ್ಟು ನಾನು ಸುಮಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ನೋಡೋಣ ಇಲ್ಲಿಗೆ ಬಂದು ಒಂದ್ಸಲ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದು ಮಾಡಿಸಿದ್ಮೇಲೆ ಅವ್ರಿಗೆ 1 month ಅಲ್ಲೇ ಪೇನ್ ಎಲ್ಲ ಕಮ್ಮಿ ಆಯ್ತು. ತುಂಬಾ ಪೇನ್ ಇತ್ತು ಅವ್ರಿಗೆ. ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ನೈಟ್ ಎಲ್ಲ ಒಬ್ಬೊಬ್ಬರೇ ಓಡಾಡ್ತಾ ಇದ್ರು. ನೈಟ್ ಎಲ್ಲ ಎದ್ದು ನಿದ್ದೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಆಮೇಲೆ ಪೇನ್ ಎಲ್ಲ ಕಡಿಮೆ ಆಯ್ತು. ಸ್ವಲ್ಪ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿದ್ರು. ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ. ಅದು ಗಂಟ್ಲು ಕ್ಯಾನ್ಸರ್ ಅಂತ ಹೇಳಿದ್ರು. ಇದು ಸ್ಮೋಕು, ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು. ಆದ್ರಿಂದ ಸ್ಮೋಕ್ ಜಾಸ್ತಿ ಮಾಡಿ ಅದು ಆ ತರ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. 2 ಸಲ ಬಂದು ತಗೊಂಡೋದ್ವಿ. ಫಸ್ಟ್ ಒಂದ್ಸಲ, 2 ಸಲ, ಇದು 3ನೇ 6 months ಬೆಟರ್ ಅನ್ಸ್ತಾ ಇದೆ. ಏನು ತಿಂತಾನೆ ಇರ್ಲಿಲ್ಲ ಸರಿಯಾಗಿ. ಆ ತರ ಸ್ವಲ್ಪ ಫುಲ್ ವೀಕ್ ಆಗ್ಬಿಟ್ಟಿದ್ರು. ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇವಾಗ ಇದು ಟ್ಯಾಬ್ಲೆಟ್ ಇದೆಲ್ಲ ತಗೊಂಡು ಇದನ್ನೆಲ್ಲ ಮಾಡಿದ್ಮೇಲೆ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದ್ದಾರೆ, ಓಡಾಡ್ತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಪೇಯ್ನ್ ಇಲ್ಲ. ಅದೇ ಡಾಕ್ಟ್ರು ಅದೊಂದು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನೋವೆಲ್ಲ ಏನಿಲ್ಲ, ಈಗ ಆರಾಮಾಗಿದ್ದಾರೆ, ನೋ ಪ್ರಾಬ್ಲಮ್.